ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಬುಧವಾರ. ಬುಧವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಗೊತ್ತಿಲ್ಲ ಎಷ್ಟಾಗಿತ್ತೇನೋ. ಎದ್ಬಿಟ್ಟು ನಾರ್ಮಲಾಗಿ ನಾವು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಗಿನ ಕೆಲಸ ಎಲ್ಲ ಬಾಗಿಲೆಲ್ಲ ತೊಳೆದ್ಬಿಟ್ಟು ಈ ಸ್ವಲ್ಪ ಹಿಟ್ಟಾದರೂ ಕಲಸಿಡೋಣ, ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟಿಗೆಲ್ಲ ಜರಡಿ ಹಿಡ್ಕೊತಾ ಇದ್ದೀನಿ. ಗುಂಡ ನಮ್ಮ ಮನೆಯವರು ಕೂಡ ಎದ್ದಿದ್ರು. ಹಾಸಿಗೆ ಮಾತ್ರ ತೆಗ್ದಿರಲಿಲ್ಲ. ಇದೆಲ್ಲ ಫಸ್ಟ್ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ನೀಟಾಗಿ ಆಮೇಲೆ ಹಾಸಿಗೆಲ್ಲ ತೆಗೆದ್ಬಿಟ್ಟು ಕಸ ಗುಡಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಫಸ್ಟ್ ಹಿಟ್ಟು ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅಟ್ಲೀಸ್ಟ್ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟು ಸಾಫ್ಟಾಗಿ ಆಗಿರುತ್ತೆ. ಚಪಾತಿ ಕೂಡ ಒಂಥರ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ, ಮತ್ತು ಗಟ್ಟಿ ಆಗೋದಾಗಲಿ ಆ ಥರ ಎಲ್ಲ ಏನೂ ಕೂಡ ಆಗೋದಿಲ್ಲ. ಹಂಗಾಗಿ ನಾನು ಯಾವಾಗಲೂ ಅಷ್ಟೇ, ಮುಂಚೆನೇ ಫಸ್ಟ್ ಚಪಾತಿ ಮಾಡಬೇಕಾದ್ರೆ ಮುಂಚೆನೇ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊತಿರ್ತೀನಿ. ನಾನು ಬಂದುಬಿಟ್ಟು 5 kg ಪಾಕೆಟ್ ತರಿಸಿದ್ದೆ. ಇನ್ನೊಂದು ಸ್ವಲ್ಪ ಇದೆ. ಈ ಥರ 5 kg ಪಾಕೆಟ್ ತರಿಸಿದ್ರೆ ನಮಗೆ ತುಂಬ ದಿನ ಬರುತ್ತೆ. ಅರ್ಧ kg ಅಂದರೆ ರೇಟ್ ಕೂಡ ಜಾಸ್ತಿ. ಒಂದು ಸತಿ 5 kg ಪಾಕೆಟ್ ತೊಗೊಂಡ್ರೆ ರೇಟ್ ಕೂಡ ನಮಗೆ ಕಡಿಮೆ ಇರುತ್ತೆ. ಅರ್ಧ kg 1 kg ತೊಗೊಂಡ್ರೆ 15 ರೂಪಾಯಿ 20 ರೂಪಾಯಿ ಜಾಸ್ತಿ ಲಾಭ ಇಟ್ಟಿರ್ತಾರೆ. ಹಾಗಾಗಿ ಅಂಗಡಿಯಲ್ಲಿ ಹೋಗ್ಬಿಟ್ಟು 5 kg ಪಾಕೆಟು ತೊಗೊಬಂದಿದ್ರು. ಸುಮಾರು ಆಗಲೇ ಒಂದು 2-3 ಸತಿ ಮಾಡಿದ್ದೀನಿ. ಇದು 4ನೇ ಸತಿ ಅನಿಸುತ್ತೆ ನಾನು ಚಪಾತಿ ಮಾಡ್ತಾಯಿರೋದು. ಅದಕ್ಕೆ ಕ್ಯಾರೆಟ್ ಇತ್ತು, ಕ್ಯಾರೆಟು ಬೀನ್ಸ್ ಎಲ್ಲ ಇತ್ತು. ಪಲಾವ್ ಮಾಡೋಣ ಅಂದ್ಕೊಂಡೆ. ಯಾಕೋ ಪಲಾವ್ ಬೇಡ ಅನಿಸ್ತು. ಅದಕ್ಕೆ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಪ್ಲಾನ್ ಇತ್ತು. ನೈಟದ ಸಾಂಬಾರು ಕೂಡ ಇತ್ತು. ಮತ್ತು ಸ್ವಲ್ಪ ಬಿಸಿದ ಅನ್ನ ಮಾಡ್ಕೊಂಡ್ರೆ ಆಯಿತು, ಜೊತೆಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದ್ದೀನಿ. ನಮ್ಮ ಗುಂಡ ಅಂತೂ ಡೈಲಿ ಕೇಳ್ತಾ ಇರ್ತಾನೆ, ದೋಸೆ ಮಾಡಮ್ಮ ಇಲ್ಲ ಇಡ್ಲಿ ಮಾಡಮ್ಮ ಅಂತಿದ್ದಾನೆ. ಇಡ್ಲಿ ಪಾತ್ರೆ ನೋಡಿದಾಗಿಂದ ಇಡ್ಲಿ ಕೇಳ್ತಾನೇ ಇರ್ತಾನೆ. ಮಾಡಬೇಕು. ಒಂದಿನ ಫಸ್ಟ್ನೇ ಸತಿ ಇಡ್ಲಿ ರವೆ ತರಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಕ್ಕಿಯಲ್ಲಿ ನನಗಿನ್ನ ಯಾವತ್ತೂ ನಾನು ಇಡ್ಲಿ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಬೇಕು. ಅದಕ್ಕೆ ಸುಮ್ಮನೆ ಮತ್ತೆ ಅಕ್ಕಿ ಎಲ್ಲ ನಾವು ನುಣ್ಣಗೆ ರುಬ್ಕೊಂಡ್ಬಿಡ್ತೀವಿ. ದೋಸೆಗೆ ರುಬ್ಕೊಂಡಂಗೆ ರುಬ್ಕೊಂಡ್ರೆ ಇಡ್ಲಿ ಬರುತ್ತೋ ಇಲ್ಲೋ ಅನ್ನೋ ಒಂದು ಡೌಟು. ಅದಕ್ಕೊಂದು ಸ್ವಲ್ಪ ತರಿ ಇರಬೇಕಂತ ಹಿಟ್ಟು ಕೂಡ. ಅದಕ್ಕೆ ರಿಸ್ಕ್ ಬೇಡ, ಸುಮ್ಮನೆ ಫಸ್ಟು ಒಂದು ಅರ್ಧ kg ಅಷ್ಟು ಇಡ್ಲಿ ರವೆ ತರಿಸ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲೂ ಕೂಡ ಸಿಗೋದಿಲ್ಲ. ಹೋದರೆ ಎಲ್ಲಾದರೂ ಸಿಟಿ ಕಡೆ ಹೋದಾಗ ಮಾತ್ರ ತರಬೇಕು. ಇಲ್ಲಿ ಬರೋ ಉಪ್ಪಿಟ್ಟು ರವೆ ಅದು ಮಾತ್ರ ಸಿಗುತ್ತೆ ಅಷ್ಟೇ. ಇಡ್ಲಿ ರವೆ ಸಿಗೋಲ್ಲ ಅನಿಸುತ್ತೆ ಈ ಕಡೆ ಸೈಡೆಲ್ಲ, ಹಳ್ಳಿ ಕಡೆ. ನಮ್ಮೂರಲ್ಲಿ ಅಷ್ಟೇ, ಯಾರೂ ಕೂಡ ಮಾರೋದಿಲ್ಲ. ಅದಕ್ಕೆ ಎಲ್ಲಾದರೂ ಹೋದಾಗ ತೊಗೊಂಬಂದು ಇಟ್ಕೊಂಡು ಒಂದು ಅರ್ಧ kg ತೊಗೊಬಂದರೆ 1-2 ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನನಗೆ ಸಮಾಧಾನ ಮಾಡಿ ಸುಮ್ಮನಿರ್ಸಿದ್ದೀನಿ. ಆದಷ್ಟು ಬೇಗ ಮಾಡಿಕೊಡ್ಬೇಕು. ಪಾಪ ಅವ್ನು ತಿನ್ನೋದೇ ಅಪರೂಪ. ಮುದ್ದೆ ಮಾತ್ರ ತಿಂತಾನೆ ಅಷ್ಟೇ. ಚೆನ್ನಾಗಿ ಮುದ್ದೆ ಬಿಟ್ಟರೆ ಜಾಸ್ತಿ ಏನು ಇಷ್ಟಪಡಲ್ಲ. ಚಪಾತಿ ದೋಸೆ ಅದೆಲ್ಲ ಸ್ವಲ್ಪ ತಿಂತಾನೆ, ಪರವಾಗಿಲ್ಲ. ಕೇಳಿದ್ದಾನೆ ಮಾಡಬೇಕು. ಹಾಗಾಗಿ ನೋಡೋಣ ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಚಪಾತಿ ಹಿಟ್ಟಂತೂ ನೀಟಾಗಿ ಕಲಸಿ ಎತ್ತಿಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಇದು ಜಾಸ್ತಿ ಲೆಂತ್ ಕೂಡ ಇಲ್ಲ ವಿಡಿಯೋ. ಹಾಗಾಗಿ ಯಾರಾದರೂ ಹೊಸ್ತು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಡ್ಶೀಟ್ ಚಾಪೆಲ್ಲ ಮಡ್ಚಾಕ್ತಾಯಿದ್ದೀನಿ. ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೂ ನಮ್ಮ ಬೆಕ್ಕಾಗಲೆಲ್ಲ ಕಾಲಕ್ಕೆ ಬರ್ತಿರುತ್ತೆ, ಚಿನ್ನಾಟ ಆಡ್ತಾ ಇರುತ್ತೆ, ಸಖತ್ತು ತರಲೆ ಮಾಡ್ತಾ ಇರುತ್ತೆ. ಈ ಕಡೆ ಅಂತೂ ಸಖತ್ತು ಮೆಸ್ಸಿ ಆಗಿದೆ. ಅದೆಲ್ಲ ಬಟ್ಟೆ ಎಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು. ಆಗೋ ಬಟ್ಟೆ ಆಗದೇ ಇರೋ ಬಟ್ಟೆ ಕೂಡ ಎಲ್ಲ ಡಿವೈಡ್ ಮಾಡಬೇಕು. ಡ್ರೆಸ್ಸು ಅಷ್ಟೇ. ನಾರ್ಮಲ್ ಡ್ರೆಸ್ ಎಲ್ಲ ಹಾಕ್ಕೊತ ಇದ್ನಲ್ವ, ಅವೆಲ್ಲ ಇವಾಗ ಆಗೋದಿಲ್ಲ. ಅವೆಲ್ಲ ಎತ್ತಿಟ್ಬಿಡ್ತೀನಿ. ಯಾವಾಗೂ ಯೂಸ್ ಮಾಡೋದು ಗೊತ್ತಿಲ್ಲ. ಮತ್ತು ಬಾಣಂತನೂ ಮುಗಿದು ಪಾಪು ಹಾಲು ಬಿಡೋವರೆಗೂ ಕೂಡ ಮತ್ತೆ ಹಾಕ್ಕೊಳ್ಳೋದಕ್ಕೆ ಬರೋಲ್ಲ ನನಗೆ. ಹಂಗಾಗಿ ಎಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಡಬೇಕು ಅಂತೇಳ್ಬಿಟ್ಟು ಬಟ್ಟೆದಂಗೆ ಪೆಂಡಿಂಗ್ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಬಟ್ಟೆದೆಲ್ಲ ಕ್ಲೀನ್ ಮಾಡ್ಕೊಬಿಟ್ರಂತೂ ಜಾಗ ಫುಲ್ ಫ್ರೀ ಆಗುತ್ತೆ. ಮತ್ತು ಗುಂಡನ ಬಟ್ಟೆ ಅಷ್ಟೇ. ಗುಂಡನ ಬಟ್ಟೆ ಎಲ್ಲ ಚಿಕ್ಕ ಶರ್ಟು ಚಡ್ಡಿ ಎಲ್ಲ ಹಂಗಿದೆ. ಅವು ಕೂಡ ನೀಟಾಗೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕು. ಅವನಿಗೆ ಮತ್ತೆ ಬರುತ್ತೆ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಇವಾಗೆಲ್ಲ ಕೂಡ ಮೇಲಕ್ಕೆ ಆಗ್ತಾಯಿದ್ದಾವೆ. ಅವೆಲ್ಲ ಕೂಡ ಎತ್ತಿಡ್ತೀನಿ. ಮತ್ತು ಕರೆಕ್ಟಾಗಿ ಆಗೋವೆಲ್ಲ ಕೂಡ ಡೈಲಿ ಹಾಕಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಅವನ್ನು ಕೂಡ ಡಿವೈಡ್ ಮಾಡ್ಕೋಬೇಕು. ಇವಾಗಿಂದ ಒಂದೊಂದೇ ಎಲ್ಲ ರೆಡಿ ಮಾಡ್ಕೋಬೇಕು ನಾನು. ಈ ಕಡೆ ಬಂದುಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಕ್ಯಾರೆಟ್ ತುರಿದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ಕರಿಬೇವು ಅದೆಲ್ಲ ಒಟ್ಟು ಒಗ್ಗರಣೆಗೆ ಏನೇನು ಬೇಕೋ ಐಟಮ್ ಇದೆಲ್ಲ ಕೂಡ ರೆಡಿ ಮಾಡಿಕೊಂಡೆ. ಫಸ್ಟು ದೊಡ್ಡ ಬಾಣಲೆ ಇಟ್ಟಿದ್ದೆ. ದೊಡ್ಡ ಬಾಣಲೆ ಇಟ್ಟು ಅದರಲ್ಲೇ ಮಾಡೋಣ ಅಂತ ಇಟ್ಟೆ. ನಮ್ಮ ಮನೆಯವ್ರು ಸಡನ್ನಾಗಿ ಬಂದುಬಿಟ್ಟು ಯಾವತ್ತೂ ಕೇಳ್ತಾ ಇರಲಿಲ್ಲ, ಫಸ್ಟ್ ಟೈಮ್ ಬಾಯ್ಬಿಟ್ಟು ಕೇಳಿದ್ದು. ಚಪಾತಿ ಬೇಡ ಪೂರಿ ಮಾಡು, ಒಂದು 10 ಹಂಗೆ ಚೆನ್ನಾಗಿರುತ್ತೆ ಅಂತಂದರು. ಯಾಕೆಂದರೆ ಮೊನ್ನೆ
ನಮ್ಮ ಪವಿತ್ರ ಅವರು ಕರಗಡೆ ಮಾಡ್ಬೇಕಾದ್ರೆ ಮಿಕ್ಕಿರೋ ಹಿಟ್ಟಲ್ಲಿ ಪೂರಿ ಮಾಡಿದ್ರಲ್ವ, ಪೂರಿ ಕೊಟ್ಟಿದ್ಲು, ಚೆನ್ನಾಗಿತ್ತಂತೆ. ಅದಕ್ಕೆ ಪೂರಿ ಮಾಡು, ಇದರಲ್ಲಿ ಬರುತ್ತೇನೋ ಗೋಧಿ ಹಿಟ್ಟಲ್ಲೇ ಅಂತಂದರು. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು, ಬರುತ್ತೆ ಅಂತಂದೆ. ಅದಕ್ಕೆ ಸರಿ ಪೂರಿ ಮಾಡು, ಚಪಾತಿ ಬೇಡ ಅಂತಂದರು. ಜಾಸ್ತಿ ಎಣ್ಣೆ, ಪೂರಿ ಅಂದರೆ ಫುಲ್ಲು ಮುಳುಗಬೇಕಲ್ಲ, ಹಾಗಾಗಿ ಮೊದಲೇ ಗ್ಯಾಸ್ಟ್ರಿಕ್ ಅದೆಲ್ಲ ಇದೆ, ಬೇಡ ಅಂತಂದೆ. ಇಲ್ಲ, ಏನು ಅಪರೂಪ ತಿನ್ನೋದು, ತುಂಬ ದಿನ ಆಯಿತು, ಮಾಡು ಅಂತಂದರು. ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ದೊಡ್ಡ ಬಾಣಲೆ ತೆಗೆದ್ಬಿಟ್ಟು ಇನ್ನು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಇವಾಗ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಕೇಳಿದ್ದಾರೆ ಅಪರೂಪಕ್ಕೆ, ಅವರು ಏನು ಕೂಡ ಸಾಮಾನ್ಯವಾಗಿ ಏನು ಕೇಳಲ್ಲ, ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿಟ್ರೆ ಸುಮ್ಮನೆ ತಿಂತಾರೆ. ಅವ್ರಿಗೇನು ಜಾಸ್ತಿ ಖಾರ ಇರಬೇಕು, ಹುಳಿ ಇರಬೇಕು, ಉಪ್ಪಿರಬೇಕು, ಆ ಥರ ಇದ್ದರೆ ಏನಾದರೂ ತಿಂತಾರೆ. ಒಂಚೂರು ಸಪ್ಪೆ ಇದ್ದು ಮತ್ತು ಖಾರ ಇಲ್ಲ ಆ ಥರ ಅಂತಂದರೆ ಅಸಲು ಏನೋ ಒಂಥರ ಮುಖ ಎಲ್ಲ ಹಿಂಗೆ ಮಾಡ್ಕೊತಾರೆ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ತಿಂತಾರೆ. ಸ್ವಲ್ಪ ಖಾರ ಎಲ್ಲ ಮುಂದೆ ಇರಬೇಕು ಅವ್ರಿಗೆ. ಏನು ಮಾಡೋದು, ಇವಾಗಂತೂ ಹಸ್ರುಗಾಯಿ ಅಂತೂ ಖಾರನೇ ಇರೋದಿಲ್ಲ. ಸುಮ್ಮನೆ ಎಷ್ಟು ಹಸ್ರುಗಾಯಿ ಹಾಕಿದ್ರು ಕೂಡ ಖಾರ ಅನಿಸೋದೇ ಇಲ್ಲ, ಅಷ್ಟಿದಿರುತ್ತೆ. ಇನ್ನು ಫೈನಲಿ ಪಲ್ಯ ಎಲ್ಲ ಮಾಡಿಟ್ಟೆ, ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಇನ್ನು ಪೂರಿ ಎಲ್ಲ ಒಸ್ಕೊಂಬಿಟ್ಟು ಇವಾಗ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇವು ಕೂಡ ಗೋಧಿ ಹಿಟ್ಟು ಪೂರಿ ಕೂಡ ಚೆನ್ನಾಗಿ ಉಬ್ಬುತ್ತೆ. ಮೈದಾ ಹಿಟ್ಟು ಪೂರಿ ಯಾವ ಥರ ಉಬ್ಬುತ್ತೆ ಅದೇ ಥರನೇ ಉಬ್ಬುತ್ತೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬೇಕು, ಮತ್ತು ನಾವು ಪೂರಿ ಹಾಕಿದಾಗ ಫುಲ್ ಸಿಮ್ ಮಾಡಬೇಕು. ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ, ಮತ್ತು ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗಿಬಿಡುತ್ತೆ, ಅದು ಸರಿಯಾಗಿ ಬೆಂದಿರಲ್ಲ. ಅಟ್ಲೀಸ್ಟ್ ನಾವು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದಿದ ಮೇಲೆ ಪೂರಿ ಹಾಕಿದ ತಕ್ಷಣ ಸ್ವಲ್ಪ ಸಿಮ್ ಮಾಡಿಬಿಟ್ರೆ ಅವಾಗ ಚೆನ್ನಾಗಿ ಪೂರಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಅದು ಇಲ್ಲಾಂದರೆ ಸುಮ್ಮನೆ ಕಲರ್ ತೆಗ್ದಾಗ್ತೀವಿ ಅಂದರೆ ಹೊಟ್ಟೆ ನೋವು ಬರೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಚಪಾತಿ ಆದರೆ ಬಿಡಿ, ಚಪಾತಿ ಚೆನ್ನಾಗಿ ಬೇಯಿಸ್ಕೊತೀವಲ್ವ, ಏನು ಅನಿಸಲ್ಲ. ಈ ಪೂರಿ ಸುಮ್ಮನೆ ಡೈರೆಕ್ಟಾಗಿ ಎಣ್ಣೆಲ್ಲ ಹಾಕ್ಬಿಟ್ಟು ಇನ್ನು ತೇಲ್ಸ್ಬಿಡ್ತೀವಲ್ವ, ಕಲರ್ ಚೇಂಜ್ ಆದ ತಕ್ಷಣ ಬೇಗ ತೆಗೆದುಬಿಡ್ತೀವಿ. ಅದೊಂಥರ ಒಳ ಕೂಡ ಒಂಥರ ಹಸಿಯಾಗಿರುತ್ತೆ. ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಪೂರಿ ಹಾಕ್ಬಿಟ್ಟು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಎರಡು ಕಡೆನೂ ತಿರುಗಿಸ್ಬಿಟ್ಟು ಇನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು. ಉಬ್ಬಿದ್ರೂ ಪರವಾಗಿಲ್ಲ, ಉಬ್ಬಲಿಲ್ಲ ಅಂದರೂ ಪರವಾಗಿಲ್ಲ, ಪೂರಿ ಮಾತ್ರ ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಮಿಕ್ಕಿದ್ದೆಲ್ಲದೆಲ್ಲ ಕೂಡ ಹಂಗೆ ಹಾಟ್ ಬಾಕ್ಸ್ಗೆ ಇಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೂ ಮತ್ತು ಗುಂಡನಿಗೂ ಕೂಡ ಪೂರಿ ಹಾಕ್ಕೊಟ್ಟೆ. ಇನ್ನು ಹಾಕ್ಕೊಟ್ರೆ ಇನ್ನು ಅವ್ರು ತಿಂತಾಯಿದ್ರು. ಅವ್ರು ತಿನ್ನೋಷ್ಟೊತ್ತಿಗೆ ನಾನು ಈ ಕಡೆ ಮಿಕ್ಕಿರೋದೆಲ್ಲ ಕೂಡ ಡೀಪ್ ಫ್ರೈ ಮಾಡ್ಕೊಂಬಿಟ್ಟು ಇನ್ನು ಹಾಟ್ ಬಾಕ್ಸ್ಗೆ ಹಾಕಿಡೋಣ ಅಂತೇಳಿ. ಇನ್ನು ಅವ್ರದ್ದೆಲ್ಲ ಊಟ ಆಗಿ ಗುಂಡನ್ನು ರೆಡಿ ಮಾಡಿ ಕಳಿಸಿದ ಮೇಲೆ ನಾನು ಊಟ ಮಾಡೋದು ನಿಧಾನಕ್ಕೆ ಕೂತ್ಕೊಂಡು. ಇನ್ನು ಇವತ್ತು ರಜೆ ಇದೆ ಗುಂಡನಿಗೆ, ನನಗೆ ಗೊತ್ತಿಲ್ಲ ರಜೆ ಇರೋದು. ನೋಡಿ ಮನೇಲಿದ್ರಂತೂ ಕ್ಯಾಲೆಂಡರ್ ಇಲ್ಲ ಅಂತಂದ್ರೆ ಅಸಲು ಗೌರ್ಮೆಂಟ್ ರಜೆ ಯಾವುದು, ಯಾವ ಹಬ್ಬ, ಯಾವ ದಿನ, ಇವತ್ತು ಹುಣ್ಣಿಮೆನ ಅಮಾವಾಸ್ಯೆ ಅಂತ ಏನೇನು ಗೊತ್ತಾಗೋದಿಲ್ಲ. ಕ್ಯಾಲೆಂಡ್ರೇ ಇಲ್ಲಲ್ವ, ಹಾಗಾಗಿ ನನಗಂತೂ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಸಡನ್ನಾಗಿ ಪವಿತ್ರ ಫೋನ್ ಮಾಡಿದ್ಲು, ಅಕ್ಕ ಇವತ್ತು ಅಂಗನವಾಡಿ ರಜೆ ಇದೆ ಅಂತೆ, ಇನ್ನು ಗೌರ್ಮೆಂಟ್ ರಜೆ ಅಂತ ಹೇಳ್ಬಿಟ್ಟು. ಆವಾಗ ಗೊತ್ತಾಯಿತು, ಹೌದಾ ಅಂತ ಹೇಳ್ಬಿಟ್ಟು ಸರಿ ಬಿಡು ಅಂತೇಳಿ ಇನ್ನು ಅವನು ಕೂಡ ಸುಮ್ಮನೆ ಆರಾಮಾಗಿ ಆಟಾಡ್ಕೊಂಡಿರಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಬಿಟ್ಬಿಟ್ಟೆ. ಅವನಿಲ್ಲಾಂದರೆ ನನಗೆ ಎಲ್ಲ ವೀಡಿಯೋಸ್ ಆಗಲಿ ಕೆಲಸ ಆಗಲಿ ಚೆನ್ನಾಗಿ ಪಟ ಮಾಡ್ಕೊಬಿಡ್ತೀನಿ. ನಮ್ಮ ಗುಂಡ ಇದ್ದರೆ ನನಗೇನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕೆಂದರೆ ಅವನ್ನೇ ನೋಡಿಕೊಂಡು ಇರ್ತೀನಿ. ಮತ್ತು ಅವನು ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ ಬಿಡಿ. ಮಾತಾಡಿದ್ದೆ ಏನೋ ಮಾತಾಡ್ತಾ ಇರ್ತಾನೆ. ನಾವು ಸುಮ್ಮನೆ ಅವನ ಪಾಡಿಗೆ ಅವ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಕೆಲಸ ಎಲ್ಲಾದರೂ ಇರಲಿ, ಭಾನುವಾರ ಆಗಲಿ ಈ ಥರ ಗೌರ್ಮೆಂಟ್ ರಜೆ ಇರುವಾಗಲಿ ಸ್ವಲ್ಪ ಅವನ ಜೊತೆನೇ ಟೈಮ್ ಇದು ಮಾಡ್ತಾಯಿರ್ತೀನಿ. ಇನ್ನು ಫೈನಲಿ ಪೂರಿ ಎಲ್ಲ ಆಯಿತು. ಪೂರಿ ಎಲ್ಲ ಆಗಿಬಿಟ್ಟು ಇನ್ನು 3 ಜನನೂ ಊಟ ಮಾಡಿಬಿಟ್ಟು ಇನ್ನು ಪಾತ್ರೆ ಅಂತೂ ನೋಡಿ, ನಾನು ಎಷ್ಟು ಟ್ರೈ ಮಾಡ್ತೀನಿ ಆದಷ್ಟು ಕಡಿಮೆ ಮಾಡಬೇಕು ಪಾತ್ರೆ ಅಂತ ಹೇಳ್ಬಿಟ್ಟು. ಆದರೂ ಅವು ಹೆಂಗಾಗ್ತಾವೋ ಗೊತ್ತಿಲ್ಲ ನನಗಂತೂ. ಮತ್ತೆ ಒಂದು ಫುಲ್ಲು ಟಬ್ ತುಂಬ ತಿಕ್ಕಿ ಸಾಕಾಗ್ತಾಯಿರುತ್ತೆ, ಅಷ್ಟು ಪಾತ್ರೆ ಆಗ್ತವೆ. ಬೆಕ್ಕಂತೂ ಕಾಲಕ್ಕೆ ಬಂದುಬಿಟ್ಟು ಫುಲ್ಲು ಪರ್ಚ್ಬಿಡ್ತು. ಇನ್ನು ಒಂಥರ ಕೆಂಪಿಗೆ ಸುಮ್ಮನೆ ಬ್ಲಡ್ ಬರೋ ಥರ ಆಯಿತು. ಅದನ್ನೇ ತೋರಿಸ್ತಾ ಇದ್ದೀನಿ ನಮ್ಮ ಗುಂಡನಿಗೆ, ನೋಡು ನಿಮ್ಮ ಬೆಕ್ಕೆ ಹೆಂಗೆ ಪರ್ಚ್ಬಿಡ್ತು, ನನಗೆ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಮಳೆ ಮೋಡ ಆಗ್ತಾಯಿದೆ, ಬಟ್ ಮಳೆ ಅಂತೂ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಮೊನ್ನೆ 1-2-3 ದಿನ ಆಯಿತು ಅನಿಸುತ್ತೆ, ಸ್ವಲ್ಪ ಲೈಟಾಗಿ ಬಂದಿತ್ತು. ಈ ಥರ ಮೋಡ ಆಗುತ್ತೆ ಮತ್ತು ಮಳೆನೇ ಬರೋದಿಲ್ಲ. ಹಂಗೆ ಬಂದಿರೋ ಮೋಡ ಎಲ್ಲ ಕೂಡ ಭಾಗ ಆಗಿಬಿಟ್ಟು ಇನ್ನು ಮಳೆ ಬರ್ದಿರೋ ಥರ ಆಗುತ್ತೆ. ಇನ್ನು ಹಸುನ ಒಂದು 3-4 ದಿನ ಫುಲ್ಲು ಉಳ್ಮೆ ಇದಕ್ಕೆ ಬಿಟ್ಬಿಟ್ಟಿದ್ವಿ. ಹಸಿ ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿದೆ ಅಡಿಕೆ ಗಿಡದಲ್ಲಿ.
ಹಂಗಾಗಿ ಅಲ್ಲೇ ಮೇಯ್ಲಿ ಅಂತೇಳ್ಬಿಟ್ಟು ಅಲ್ಲೇ ಫುಲ್ಲು ದೊಡ್ಡದಾಗಿ ದಾರ ಕಟ್ಬಿಟ್ಟು ಬಿಟ್ಟಿದ್ದು, ಚೆನ್ನಾಗಿ ಮೇಯ್ಕೊಂಡು ಬಂದಿತ್ತು. ಇನ್ನು ಸಗಣಿ ಅಂತೂ ತುಂಬ ಹಚ್ಚಿಗಾಗ್ತಾಯಿತ್ತು. ಅಂಗಳಕ್ಕಾದರೂ ಸಗಣಿ ಹಾಕೋಣ ಇವತ್ತು, ಹೆಂಗಿದ್ರು ಮಳೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಗಣಿ ಕೂಡ ತಂದುಬಿಟ್ಟು ಬಕೆಟಿಗೆ ನೆನೆಸಿಟ್ಟಿದ್ದೆ. ಯಾವಾರಾದರೆ ಏನು ಫಸ್ಟು ಇದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಒಂದು ವಾರದಲ್ಲಿ 1-2 ದಿನ 3 ದಿನ ಸಗಣಿ ಹಾಕಿದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೆಲ. ಮತ್ತೆ ಹಾಕಲಿಲ್ಲ ಅಂತಂದರೆ ಅಸಲು ನೋಡೋಕ್ಕೆ ಆಗೋದಿಲ್ಲ, ಆ ಥರ ಬರೀ ಫುಲ್ ಮಣ್ಣು ಥರ ಇರುತ್ತೆ. ಹಂಗಾಗಿ ಹಾಕೋಣ ಇವತ್ತು, ಇನ್ನೇನು ಮಳೆ ಬರೋದಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸಗಣಿ ಕೂಡ ನೆನೆಸಿಟ್ಟಿದ್ದೆ. ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ಹೇಳಿಬಿಟ್ಟು. ಇನ್ನು ಬಿಸಿಲು ಕೂಡ ಸ್ವಲ್ಪ ಹಂಗೆ ಲೈಟಾಗಿ ಬಿಸಿಲು ಬರ್ತಾಯಿತ್ತು, ಮತ್ತು ಮೋಡ ಆಗ್ತಾಯಿತ್ತು. ಹಾಗಾಗಿ ಇನ್ನು ಇವತ್ತು ಗುಂಡ ಕೂಡ ಮನೆಯಲ್ಲೇ ಇದ್ದಾನಲ್ವ. ಇನ್ನು ನಮ್ಮ ಮನೆಯವರು ಮೊನ್ನೆ ಕಲ್ಲಂಗಡಿ ಹಣ್ಣು ತಂದಿದ್ರಲ್ವ, ಅದಕ್ಕೆ ಸ್ವಲ್ಪ ಜ್ಯೂಸ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಕಟ್ ಮಾಡ್ತಾ ಇದ್ದಾರೆ. ಇನ್ನು ಇವರೇ ಇವತ್ತು ಜ್ಯೂಸ್ ಮಾಡಿಕೊಟ್ಟಿದ್ದು. ಫಸ್ಟ್ ಟೈಮು ಏನು ಕೂಡ ಮಾಡಿಕೊಡೋದಿಲ್ಲ, ಏನೋ ಗೊತ್ತಿಲ್ಲ, ಯಾವುದೇವ್ರು ಬುದ್ಧಿ ಕೊಟ್ಟರೋ ಏನೋ ಗೊತ್ತಿಲ್ಲ. ಇವತ್ತು ಅವರೇ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ಲಾಸ್ಟಿಗೆ ಅವರೇ ಜ್ಯೂಸ್ ಕೂಡ ಮಾಡಿದ್ರು. ಚೆನ್ನಾಗಿರುತ್ತೆ ಟೇಸ್ಟು, ಹಂಗೆ ತಿನ್ಬೋದು ಮತ್ತು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಇನ್ನು ಹಂಗೆ ತಿನ್ನೋದಕ್ಕಿಂತ ಜ್ಯೂಸ್ ಮಾಡ್ಕೊಂಡು ಸುಮ್ಮನೆ ಗ್ಲಾಸ್ಗೆ ಹಾಕ್ಕೊಂಡು ಘಟ ಕುಡಿದು ಬಿಡ್ಬೋದು, ಹಂಗೂ ಚೆನ್ನಾಗಿರುತ್ತೆ. ಈ ಥರ ನಾರ್ಮಲಾಗಿ ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ಬೋದು ಟೇಬಲಲ್ಲಿ ಎಷ್ಟು ಯಾವ ಥರ ಇದೆ ಅಂತೇಳ್ಬಿಟ್ಟು ಬಟ್ಟೆ ಅಲ್ಲೇ ಅದು ಆ ಟಾಪಲ್ಲೇ ಎಲ್ಲ ಕೂಡ ಒಂಥರ ಇಟ್ಕೊಬಿಟ್ಟಿದ್ದೀನಿ. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇರೋದು ಇದು ರೂಮು ಅದು ಇದು ಇದ್ದಿದ್ರೆ ಆರಾಮಾಗಿ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಡೈರೆಕ್ಟಾಗಿ ಒಂದೇ ಗೋಡನ್ ಆಗಿರೋದ್ರಿಂದ ಸಖತ್ತು ಎಷ್ಟು ನೀಟಾಗಿ ಇಟ್ಕೊಂಡ್ರು ಕೂಡ ಅಸಲು ನೀಟಾಗೆ ಅಂತ ಅನ್ಸೋದೇ ಇಲ್ಲ, ಆ ಥರ ಇರುತ್ತೆ. ಇನ್ನು ಫೈನಲಿ ಅವರೇ ಜ್ಯೂಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಟೇಸ್ಟು. ಇನ್ನು ಇದರಲ್ಲಿ ಐಸ್ ಕ್ಯೂಬ್ ಎಲ್ಲ ಹಾಕ್ಬಿಟ್ಟು ಮತ್ತು ಹಾಲು ಅದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಹಾಕ್ಬೋದು. ನಿಂಬೆಹಣ್ಣು ಕೂಡ ಇತ್ತು, ಅದು ಅಲ್ಲಿ ಫ್ರಿಜ್ಜಲ್ಲಿತ್ತು. ಇನ್ನು ಇಲ್ಲಿಂದ ಅಲ್ಲಿಗೆ ಹೋಗಿ ತೊಗೊಂಬರೋದಕ್ಕೆ ಯಾರು ತೊಗೊಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಹೋಗಲಿಲ್ಲ. ಸುಮ್ಮನೆ ನಾರ್ಮಲಾಗೇ ಇದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಜ್ಯೂಸ್ ಮಾಡ್ಕೊಂಬಿಟ್ಟು ನೀಟಾಗಿ ಸೋಸ್ಕೊಂಡ್ರಂತೂ ಅದರಲ್ಲಿ ಸ್ವಲ್ಪ ಬೀಜ ಇರುತ್ತಲ್ಲ, ಬೀಜ ಅದೆಲ್ಲ ಹೋಗೋಗ್ರ ಥರ ಇರುತ್ತೆ. ಕ್ಲೀನಾಗಿ ಸೋಸ್ಕೊಬಿಟ್ರೆ ಫುಲ್ಲು ನಮಗೆ ನೀರೇ ಚೆನ್ನಾಗಿ ಬರ್ತಾ ಇರುತ್ತೆ ಜ್ಯೂಸು. ಹಂಗಾಗಿ ನಾನು ಫಸ್ಟ್ಗೆ ಆಗಲೇ ಒಂದು ಸತಿ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿದ್ದೆ. ನಾನು ಸಕ್ಕರೆ ಹಾಕಿದ್ದೆ. ಮತ್ತು ಇದು ಸುಮ್ಮನೆ ನಾರ್ಮಲಾಗಿ ಬರೀ ಹಣ್ಣು ಹಾಕ್ಬಿಟ್ಟು ಇನ್ನು ಜ್ಯೂಸ್ ಮಾಡಿರೋ ಅದಕ್ಕೆ ಎರಡು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೋಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಸಂಜೆ ಕೂಡ ಆಗಿತ್ತು, ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಇತ್ತು. ಬಿಸಿಲು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಇನ್ನು ಸಗಣಿರೆಲ್ಲ ಹಾಕ್ಬಿಟ್ಟು ಇನ್ನು ಚಿಕ್ಕದಾಗಿ ಒಂದು ರಂಗೋಲಿ ಬಿಡಿಸಿದ್ದೆ. ಇಲ್ಲಿ ನೋಡ್ಬೋದು ಬೆಕ್ಕಂತೂ ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ನಿದ್ದೆ ಹೊಡಿತಾ ಇರುತ್ತೆ. ಚೇರ್ ಮೇಲೆ ಆರಾಮಾಗಿ ಒಂದು ಚೇರ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನೋಡ್ತಾ ಇರ್ಬೋದು. ಎಬ್ಬರಿಸಿದ್ರು ಕೂಡ ಮಾತಾಡ್ಸಿದ್ರು ಕೂಡ ಮಾತಾಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿತ್ತು. ಇನ್ನು ಗುಂಡ ಕೂಡ ಮಲ್ಕೊಂಡಿದ್ದ, ಅವನಿಗೆ ಅಭ್ಯಾಸ ಇದಲ್ವ ಮಧ್ಯಾಹ್ನ ಸ್ಕೂಲಲ್ಲಿ ಮಲ್ಕೊಂಡ್ಬಿಟ್ಟು ಅವನು ಕೂಡ ಮಲ್ಕೊಂಡಿದ್ದ. ಬೆಕ್ಕು ಮಲ್ಕೊಂಡ್ಬಿಟ್ಟಿತ್ತು. ಇನ್ನು ನಾನು ಬಂದುಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಊರೊಳಗೆ ಹೋಗಿದ್ರು. ಇನ್ನು ಅವ್ರು ಬರೋವರೆಗೂ ಕಾಯೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಗುಂಡ ಎದ್ದೊಳವರೆಗೂ ಹಾಗೆ ವಾತಾವರಣ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.